ಮಾವು ಬೆಳೆಗಾರರೇ, ಕರ್ನಾಟಕದಾದ್ಯಂತ ಇವತ್ತೊಂದು ದಿನ ಮಾವು ಬೆಳೆಗಾರರು ಬಹಳ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಯಾಕಂತ ಹೇಳಿದರೆ ಮಾವು ಬೆಳೆಯಲ್ಲಿ ಸಾಕಷ್ಟು ಜನ ನಷ್ಟ ಅನುಭವಿಸ್ತಿದ್ದಾರೆ ಹೊರತು ಲಾಭ ಅಂತೂ ಮಾಡ್ತಾ ಇಲ್ಲ. ನೀವು ನೋಡ್ತಿರ್ಬೋದು, ಚಿಕ್ಕಬಳ್ಳಾಪುರ, ಕೋಲಾರ, ದೊಡ್ಡಬಳ್ಳಾಪುರ ಸೈಡು ಸಾಕಷ್ಟು ಜನ ಮಾವಲ್ಲಿ ಅಧಿಕ ಪ್ರಮಾಣದ ಲಾಭಾಂಶವನ್ನು ಗಳಿಸ್ತಾ ಇದ್ದಾರೆ. ಆದರೆ ಈ ಬೆಳಗಾಮಿಂದ ಅಪ್ ಟು ದಾವಣಗೆರೆ ಜಿಲ್ಲೆ, ನಿಮ್ಮ ಧಾರವಾಡ ಮತ್ತು ಹಾನಗಲ್ಲು, ಹಾವೇರಿ ಈ ಭಾಗದ ರೈತರಿಗೆ ಏನಾಗ್ತಾ ಇದೆ ಅಂತಂದರೆ, ಮಾವು ಬೆಳೆ ಅಷ್ಟೊಂದು ಲಾಭದಾಯಕ ಅಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಭಾಳಷ್ಟು ಜನ ಮಾವನ್ನು ಕಡಿದು ಇವತ್ತು ಅಡಿಕೆಯ ಮೊರೆ ಹೋಗ್ತಾ ಇದ್ದಾರೆ. ಸೊ ಯಾಕೀಗೆ ಆಗ್ತಾ ಇದೆ ಅಂತಂದರೆ, ಸರಿಯಾದ ಪ್ರಮಾಣದ ಆರೈಕೆಯನ್ನು ಮಾಡದೇ ಇರುವಂಥದ್ದನ್ನು ನೀವು ನೋಡ್ತಾ ಇರಬಹುದು. ಇದರಲ್ಲಿ ಮುಖ್ಯವಾಗಿ ಮಾವಿನ ಒಂದು ಬೆಳೆಯನ್ನು ಅಧಿಕ ಪ್ರಮಾಣದ ಲಾಭವನ್ನು ನಾವು ಮಾಡಲೇಬೇಕು ಅನ್ನೋದಾದರೆ ಈಗಿನ ಆಧುನಿಕ ಒಂದು ಪದ್ಧತಿಯನ್ನು ಅನುಸರಿಸಬೇಕಾಗುತ್ತೆ. ಈ ಮಾವು ಬೆಳೆ ಹೇಗೆ ಬೆಳಿಬೇಕು ಅಂತಂದರೆ, ಇವತ್ತೊಂದು ದಿವಸ ಸಾಕಷ್ಟು ಪ್ರಮಾಣದ ಟೆಕ್ನಿಕಲ್ಗಳು ಬಂದಿದ್ದಾವೆ. ಈ ಟೆಕ್ನಿಕಲನ್ನು ನಾವು ಅನುಸರಿಸ್ತಾ ಹೋದರೆ ಖಂಡಿತವಾಗೂ ಮಾವು ಅಡಿಕೆಗಿಂತ ಉತ್ತಮ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತು 10 ಆಗಸ್ಟ್ 2024 ಇಲ್ಲಿ ತನಕ ಸಾಕಷ್ಟು ಮಳೆಯಾಗಿದೆ. ಸೊ ಈ ಮಳೆ ಆಗೋದ್ರಿಂದ ಮಾವಿನ ಫಸಲಿಗೆ ಏನು ಆಗುತ್ತೆಪ್ಪ ಅಂತಂದರೆ, ಮಾವು ಹೂ ಬಿಡುವ ಒಂದು ಸಂದರ್ಭದಲ್ಲಿ ಸಾಕಷ್ಟು ಚಿಗುರು ಬರುತ್ತೆ. ಇದರಲ್ಲಿ ಹೊಸ ಎಲೆಗಳು ಪ್ರಾರಂಭ ಆಗ್ತವೆ, ಚಿಗುರು ಬರುತ್ತೆ. ನಮ್ಮ ಹೂ ಬರುವ ಟೈಮಲ್ಲಿ ಚಿಗುರು ಬರೋದ್ರಿಂದ ಇದು ಚಿಗುರು 2 ತಿಂಗಳುಗಳ ಕಾಲ ಗಟ್ಟಿಯಾಗಿ ತದನಂತರ ಹೂ ಪ್ರಾರಂಭ ಆಗುತ್ತೆ. ಆ ಹೂ ಪ್ರಾರಂಭ ಆದಾಗ ನಮಗೆ ಒಂದು ಹೆಚ್ಚಿನ ಲಾಭಾಂಶ ಸಿಗಲ್ಲ ಇದರಲ್ಲಿ. ಇದಕ್ಕೋಸ್ಕರ ಇವತ್ತೊಂದಿನ ನಾವು ಕಳೆದ 5 ವರ್ಷಗಳಿಂದನೂ ಕೂಡ ಒಂದು ಉತ್ತಮವಾದಂತಹ ಒಂದು ಪ್ರಾಡಕ್ಟನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಾಡಕ್ಟಿಂದ ನಮ್ಮ ಮಾವಿನ ಫಸಲು ಅಧಿಕ ಪ್ರಮಾಣದಲ್ಲಿ ಫಸಲು ಬರ್ತಾ ಇದೆ. ಹಾಗೆ ಅಧಿಕ ಪ್ರಮಾಣದ ಲಾಭಾಂಶವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಸಾಕಷ್ಟು ರೈತರಿಗೆ ನಾವು ಗೈಡೆನ್ಸನ್ನು ಸಹ ಕೊಡ್ತಾ ಇದ್ದೀವಿ. ನೀವು ನೋಡಬಹುದು. ಹಾಗಾದರೆ ನಾವು ಮಾವಿಗೆ ಏನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ನಾವು ನೋಡಿ ಸ್ನೇಹಿತರೆ, ಈ ಒಂದು ಮಾವಿನ ಮರದ ಕೆಳಗಡೆ ಈ ಎಲೆ, ಕಸ, ಕಡ್ಡಿಗಳು ಇವೆಲ್ಲ ಬಿದ್ದಿರ್ತವೆ. ಇವನ್ನು ಮೊಟ್ಟ ಮೊದಲ ಬಾರಿಗೆ ಇದನ್ನು ಪೂರ್ತಿ ಸುತ್ತಲೂ ಕೂಡ ಸ್ವಚ್ಛವನ್ನ ಮಾಡಬೇಕಾಗುತ್ತೆ. ಸ್ವಚ್ಛ ಮಾಡಿದ ನಂತರ ಇದರಿಂದ ಈ ಕೀಟದ ಪ್ರಕೋಪ ಕಡಿಮೆ ಆಗುತ್ತೆ. ಯಾವುದೇ ತರಹದ ಕೀಟ ಬಾಧೆ ಈ ಒಂದು ಮಾವಿನ ಫಸಲಿಗೆ ಆಗೋದಿಲ್ಲ. ತದನಂತರ ನಾವು ಈ ಗಿಡದ ಸುತ್ತಲೂ ಈ ಸ್ವಚ್ಛತೆಯನ್ನ ನಾವು ಮಾಡಿದಾಗ ಒಂದು ಮಾವಿನ ಮರದ ಬುಡದಿಂದ 4 ಅಡಿ ಅಥವಾ 5 ಅಡಿ ಇಂದ ನಾವು ಈ ತರ ಒಂದು ಗುಣೆಯನ್ನ ಮಾಡಬೇಕಾಗುತ್ತೆ. ಇದು ನೀವು ನೋಡ್ತಾ ಇರಬಹುದು, ಅತಿ ಸಣ್ಣ ಪ್ರಮಾಣದ ಕವಲು ಬೇರುಗಳು ನಮಗೆ ಕಾಣ್ತಾ ಇರುತ್ತೆ. ಈ ಕವಲು ಬೇರುಗಳು ನಮಗೆ ಕಾಣಬೇಕು. ಒಂದು 4 ಇಂಚು ನಾವು ಇದನ್ನ ಸುತ್ತಲೂ ಕೂಡ ರಿಂಗನ್ನು ಮಾಡಬೇಕು. ಈ ರಿಂಗ್ ಮಾಡಿದ ನಂತರ ನಾವು ಇದರಲ್ಲಿ ಪ್ಯಾಕ್ಲೋಬೂಟೋಜಾರ್ ಅಂತೇಳಿ ಒಂದು ಔಷಧಿ ಅಥವಾ ಒಂದು ಟಾನಿಕ್ ಅನ್ನ ನಾವು ಇವತ್ತೊಂದು ದಿವಸ ನಾವು ಇದನ್ನು ಉಪಯೋಗಿಸ್ತಾ ಇದ್ದೀವಿ. ನೋಡಿ, ಇದನ್ನ ಹಾಗಾದ್ರೆ ಪ್ಯಾಕ್ಲೋಬುಟೋಜಾರ್ ಅನ್ನ ನಾವು ಯಾವುದು ಉಪಯೋಗಿಸಬೇಕು ಅಂತಂದ್ರೆ, ನಮ್ಮ ಒಂದು ಅನುಭವದ ಪ್ರಕಾರ ಮ್ಯಾಂಗೋ ಸ್ಟಾರ್, ಈ ಮ್ಯಾಂಗೋ ಸ್ಟಾರ್ ಅನ್ನೋ ಒಂದು ಪ್ಯಾಕ್ಲೋಬುಟೋಜಾರ್ ಔಷಧಿಯನ್ನ ನಾವು ಇವತ್ತು ಮಾವಿನ ಬುಡದಲ್ಲಿ ಸುಮಾರು 3 ವರ್ಷದಿಂದ ಇದನ್ನು ಉಪಯೋಗಿಸ್ತಾ ಇದ್ದೀವಿ. ಇದು ಉಪಯೋಗಿಸಿದ ನಂತರ ನಮಗೆ 100ಕ್ಕೆ 100% ಫಲಿತಾಂಶ ಒಳ್ಳೆಯ ರೀತಿಯಿಂದ ಬಂದಿದೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಫಸಲು ಚೆನ್ನಾಗಿ ಬಂದಿದೆ.
ಬೆಳೆ ಇಳುವರಿ ಜಾಸ್ತಿ ಆಗಿದೆ. ಹಾಗೂ ಇದನ್ನು ಉಪಯೋಗಿಸೋದ್ರಿಂದ 1 ತಿಂಗಳು ಕಾಲ 1 ತಿಂಗಳ ಮುಂಚೆ ಹೂ ಬರುತ್ತೆ. ಈ ಹೂ ಬರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ನಮಗೆ ಅತಿ ಹೆಚ್ಚು ರೇಟ್ ಸಿಗುತ್ತೆ. 100, 150, 180 ರೂಪಾಯಿ ತನಕನೂ ಕೂಡ ನಾವು 1 kg ಬಾದಾಮಿ ಹಣ್ಣನ್ನ ನಾವು ಕೊಟ್ಟಿರುವಂತಹ ಸಂದರ್ಭಗಳು ಕೂಡ ಇದಾವೆ. ಸ್ನೇಹಿತರೆ, ಇದನ್ನ ನಾವು ಈ ರೀತಿಯ ಒಂದು ರಿಂಗ್ ಅನ್ನ ಮಾಡಿದಾಗ ಇದರಲ್ಲಿ ನಾವು ಗಿಡದ ಅಳತೆಗೆ ಅಥವಾ ವಯಸ್ಸಿಗೆ ತಕ್ಕಂತೆ ನಾವು 20 ml, 30 ml, 40 ml ತನಕನೂ ಕೂಡ ನಾವು ಒಂದು ಮಾವಿನ ಗಿಡದ ವಯಸ್ಸು ಸುಮಾರು ಒಂದು 15 ವರ್ಷ, 20 ವರ್ಷ ಅಥವಾ 25 ವರ್ಷಕ್ಕಿಂತ ಜಾಸ್ತಿ ಇದ್ದಾಗ ನಾವು ಇದಕ್ಕೆ 30 ರಿಂದ 40 ml ಸಹ ಇದನ್ನು ಉಪಯೋಗಿಸಿದ್ವಿ. ಇದನ್ನು ಉಪಯೋಗಿಸುವಂತಹ ವಿಧಾನವನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಆ ಮರಕ್ಕೆ ವಯಸ್ಸಿಗೆ ತಕ್ಕಂತೆ ನಾವು ಇವತ್ತು ಒಂದು 40 ml ಅನ್ನ ತೆಗೆದುಕೊಂಡಿದ್ದೇವೆ. 40 ml ಅನ್ನ ನಾವು ಮೊದಲೇ ಒಂದು ಕೊಡಪಾನದಲ್ಲಿ ಅಥವಾ 16 ಲೀಟರ್ ನೀರಲ್ಲಿ ಇದನ್ನ ಈ ತರ ಔಷಧಿಯನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಬಂದ್ कर ले ಇದನ್ನ ನಾವೇನು ಅದನ್ನ ರಿಂಗ್ ಅಂತ ಹೇಳಿ ಮಾಡಿದೀವಲ್ಲ, ಅಥವಾ ಈ ರಿಂಗಿನ ಸುತ್ತಲೂ ಕೂಡ ಈ ನೀರನ್ನ, ಈ ಔಷಧಿ ಹಾಕಿದಂತಹ ನೀರನ್ನ ಈ ಸುತ್ತಲೂ ಗುಣೆಗೆ ಹಾಕ್ಬೇಕಾಗತ್ತ. ಹಾಕಿದ ನಂತರ ನಾವು ಇದನ್ನ ಮುಚ್ಚಬೇಕು. ಒಂದ್ಗಡೆ ಶಾಂಪಲ್ ತೋರಿಸಲಿ. ಒಂದು ನಿಮಿಷ. ಈ ರೀತಿ ನಾವು ಔಷಧಿಯನ್ನ ಸುತ್ತಲೂ ಕೂಡ ಹಾಕಿದ ನಂತರ ಈ ಗುಣೆಯನ್ನ ಮುಚ್ಚಿಕೊಂಡು ಬರಬೇಕು. ಇದರಿಂದ ನಿಮಗೆ 30 ದಿನ ಅಥವಾ ಒಂದು 100 ದಿನದ ಒಳಗಡೆ ನಮಗೆ 100ಕ್ಕೆ 100% ಇದರಲ್ಲಿ ಸಾಕಷ್ಟು ಹೂ ಬರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಇದರಲ್ಲಿ ಚಿಗುರು ಬರುವುದಿಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ಕಳೆದ ಒಂದು 3 ವರ್ಷದಿಂದ ಈ ಔಷಧಿಯನ್ನು ಉಪಯೋಗಿಸ್ತಾ ಇದ್ದೀವಿ. ಅದಕ್ಕಿಂತ ಹಿಂದೆ ನಾವು ದೊಡ್ಡ ದೊಡ್ಡ ಕಂಪ್ನಿಯ, ಸ್ಟ್ಯಾಂಡರ್ಡ್ ಕಂಪ್ನಿಯ ಔಷಧಿಯನ್ನ ಉಪಯೋಗಿಸಿದ್ವಿ. ಆದರೆ ನಮಗೆ ಅಷ್ಟಕ್ಕೊಂದು ಫಲಿತಾಂಶ ಬರಲಿಲ್ಲ. ತದನಂತರ 3 ವರ್ಷದ ಹಿಂದೆ ನಾವು ಈ ಔಷಧಿಯನ್ನು ಏನು ಉಪಯೋಗಿಸ್ತಾ ಬರ್ತಾ ಇದ್ದೀವೋ ಇವತ್ತುವರೆಗೂ ಕೂಡ ಆ ಔಷಧಿಯನ್ನು ಉಪಯೋಗಿಸ್ತಾ ಇದ್ದೀವಿ. ಇದರಿಂದ ಉತ್ತಮ ಫಲಿತಾಂಶ ಇದೆ. ಯಾವುದೇ ಕಾರಣಕ್ಕೂ ಮಾವು ಬೆಳೆಗಾರರು ಇದು ಹೆದರುವಂತಹ ಅವಶ್ಯಕತೆ ಇಲ್ಲ. ಗಿಡ ಹಾಳಾಗಿ ಹೋಗುತ್ತೆ, ಒಣಗಿ ಹೋಗ್ತವೆ, ಅದಕ್ಕೆ ಸಾಕಷ್ಟು ನೀರು ಬೇಕು, ಈ ಥರ ಕೆಲವು ರೈತರಲ್ಲಿ ತಪ್ಪು ಕಲ್ಪನೆಗಳು ಇದ್ದಾವೆ. ಹೀಗಾಗಿ ಏನಾಗ್ತಾ ಇದೆ ಅಂತಂದರೆ, ಮಾವು ನೋಡಿ, ನೀವು ಔಷಧಿ ಹಾಕಿ ಅಥವಾ ಹಾಕ್ದಿರಿ, ಆದರೆ ಮಾವಿನ ಗಿಡ ಹೂ ಬಂದಾದ ನಂತರ ಸಣ್ಣ ಬಟಾಣಿ ಕಾಳಿನಷ್ಟು ಕಾಯಿ ಸ್ಟಾರ್ಟ್ ಆದ ನಂತರ ಅದಕ್ಕೆ ನೀರು ಬೇಕೇ ಬೇಕು. ಆ ನೀರನ್ನು ಒದಗಿಸಿಲ್ಲ ಅಂತಂದರೆ ನಿಮ್ಮ ಒಂದು ಬೆಳೆ ಕ್ರಮೇಣ ಕ್ಷೀಣಿಸ್ತಾ ಹೋಗುತ್ತೆ. ಇದರಿಂದ ನಮಗೆ ನಷ್ಟ ಆಗುತ್ತೆ ಹೊರತು ಲಾಭ ಆಗಲ್ಲ. ಆ ಸಂದರ್ಭದಲ್ಲಿ ನಾವು ನೀರು ಬಿಡಲೇಬೇಕಾಗುತ್ತೆ. ಸಾಕಷ್ಟು ರೈತರು ಅದನ್ನು ನೀರಿನ ಒಂದು ಪೂರೈಕೆಯನ್ನು ಮಾಡದೇ ಇರುವಂಥ ಕಾರಣ ಬೆಳೆಯಲ್ಲಿ ನಷ್ಟ ಅನುಭವಿಸ್ತಾರೆ. ಆದರೆ ಈ ಕಲ್ಟಾರನ್ನು ಅಥವಾ ಈ ಮ್ಯಾಂಗೋಸ್ಟಾರ್ ಔಷಧಿಯನ್ನು ನಾವು ಉಪಯೋಗಿಸಿದ ಮೇಲೆ ಅದೇ ಥರದ ಯಾವುದೇ ಥರದ ಒಂದು ಕಂಪ್ಲೇಂಟ್ ಆಗಲಿ ಇನ್ನೊಂದಾಗಲಿ ಬರೋದಿಲ್ಲ. ಸಾಕಷ್ಟು ಹೂ ಬರುತ್ತೆ. ಅದನ್ನು ಕಾಲಕ್ಕೆ ತಕ್ಕಂತೆ ನಾವು ಔಷಧಿಯನ್ನು ಸಿಂಪಡಣೆ ಮಾಡ್ತಾ ಹೋದಲ್ಲಿ ಉತ್ತಮ ಲಾಭವನ್ನು ಕಾಣಬಹುದು. ಸ್ನೇಹಿತರೆ, ಇವತ್ತು ಈ ಒಂದು ಪ್ಯಾಕ್ಲೋಬುಟಜಾರ್ ಮಾವಿನ ಗಿಡದಲ್ಲಿ ಹೇಗೆ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ನಿಮಗೆ ಇವತ್ತು ತೋರಿಸ್ಕೊಟ್ಟಿದ್ದೇನೆ. ಇವತ್ತು ನಾವು ಈ ಒಂದು ದೊಡ್ಡ ಕಂಪ್ನಿಯನ್ನು ಪ್ರಾರಂಭ ಮಾಡಿದ್ದೇವೆ.
ಈಗಾಗಲೇ ಸುಮಾರು ವರ್ಷದಿಂದನೂ ನಾವು ಸಾಕಷ್ಟು ರೈತರಿಗೆ ಗೈಡೆನ್ಸ್ ಕೊಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಈ ಔಷಧಿ ನಿಮಗೆ ಬೇಕಾದಲ್ಲಿ ನಿಮ್ಮ ಒಂದು ಫೋನ್ ನಂಬರ್ ಕೊಟ್ಟರೆ ನಾವು ನಿಮಗೆ ಸಂಪರ್ಕಿಸಿ ಎಷ್ಟು ಬೇಕು ಅಂತೇಳಿ ನಾವು ಕೊರಿಯರ್ ಮುಖಾಂತರೋ ಅಥವಾ ನಿಮ್ಮ ಒಂದು ಬಳಿಯೇ ನಿಮ್ಮ ಜಾಸ್ತಿ ಪ್ರಮಾಣದಲ್ಲಿ ಏನಾದರೂ ಬೇಕಾದರೆ ನಿಮ್ಮ ಬಳಿಗೆ ಬಂದು ಈ ಔಷಧಿಯನ್ನು ನಾವು ಕೊಡ್ತೇವೆ. ಹಾಗೂ ನಿಮಗೆ ಈ ಔಷಧಿ ಹಾಕೋದ್ರಿಂದ ಹಿಡಿದುಬಿಟ್ಟು ಕೊನೆಯ ತನಕ ನಿಮ್ಮ ಒಂದು ಮಾವು ಕಟ್ ಮಾಡೋ ತನಕನೂ ಕೂಡ ನಿಮ್ಮ ಜೊತೆ ನಾವು ಇರ್ತೇವೆ. ನಿಮ್ಮ ಒಂದು ಮೇಲ್ಗಡೆ ಸಿಂಪಡಿಸುವಂತಹ ಔಷಧಿ ಈಗಿನ ಒಂದು ಕಳೆದ 2-3 ವರ್ಷದಲ್ಲಿ ನಮಗೆ ಮ್ಯಾಂಗೋ ಹಾಪರಿನ ಕಾಟ ಜಾಸ್ತಿ ಆಗಿದೆ. ಅದಕ್ಕೆ ತುಂಬಾ ಉತ್ತಮವಾದಂತಹ ಔಷಧಿನೂ ಕೂಡ ನಮ್ಮಲ್ಲಿ ಇದೆ. ಕೇವಲ ನಾವು ಕಳೆದ ಬಾರಿ 2-3 ಸಲ ಆ ಔಷಧಿಯನ್ನು ಸಿಂಪಡಿಸಿ ನಾವು ಮಾವು ಬೆಳೆಯನ್ನು ರಕ್ಷಿಸಿದ್ದೀವಿ. ಅಂತಹ ಉದಾಹರಣೆಗಳು ಕೂಡ ನಮ್ಮಲ್ಲಿ ಇದಾವೆ. ನಿಮಗೆ ಇವತ್ತೊಂದು ದಿವಸ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ, ನಿಮ್ಮ ಒಂದು ಕಲ್ಟಾರ ಔಷಧಿಯಿಂದ ಹಿಡಿದು ಮೇಲ್ಗಡೆ ಸಿಂಪಡಿಸುವಂತಹ ಔಷಧಿಯ ತನಕನೂ ಕೂಡ ನಿಮ್ಮ ಜೊತೆ ನಾವು ಇರ್ತೇವೆ. ಅದಕ್ಕೋಸ್ಕರ ನಿಮಗೆ ಯಾರಾದರೂ ಇದ್ರ ಬಗ್ಗೆ ಆಸಕ್ತಿ ಇತ್ತು, ನಾವು ಮಾಡ್ತೀವಿ ಅಂತಂದ್ರೆ ನೀವು ನಮ್ಮನ್ನ ಸಂಪರ್ಕಿಸಿ. ನೀವು ನಿಮ್ಮ ಮೊಬೈಲ್ ನಂಬರನ್ನು ಕೊಟ್ಟರೆ ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು, ಏನು ಎತ್ತ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ. ಹಾಗಾಗಿ ನಮ್ಮ ಈ ಒಂದು ವಿಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಅನ್ನು ಒತ್ತಿ. ನಿಮಗೆ ನಮ್ಮ ಒಂದು ವಿಡಿಯೋ ಪ್ರತಿಯೊಂದು ವಿಡಿಯೋಗಳು ಕೂಡ ನೆಕ್ಸ್ಟ್ ಬರುವಂತಹ ವಿಡಿಯೋಗಳು ಕೂಡ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ನೀವು ಇದರಲ್ಲಿ ಲಾಭ ಗಳಿಸ್ತೀರಾ ಅಂತ ಹೇಳಿಬಿಟ್ಟು ಇವತ್ತೊಂದು ದಿವಸ ಮತ್ತೆ ನೀವು ನೀರನ್ನು ಮುಂದೆ ಎಷ್ಟು ಬಿಡಬೇಕಾಗತ್ತೆ, ಹೇಗೆ ಮೇಂಟೈನ್ ಮಾಡಬೇಕು, ನೀರು ಜಾಸ್ತಿ ಬೇಕಾಗುತ್ತೆ ಅನ್ನೋದು ಭಯ ಬೇಡ. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ಅಂತ ಹೇಳಿಬಿಟ್ಟು ನನ್ನ ಈ ಒಂದು ಮಾತನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸಿದ್ದೇನೆ ಅನ್ನೋ ಒಂದು ಖಾತ್ರಿಯ ಮೇರೆಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.